ಇದೇನ್ ಹಿಂಗಾಗೋಯ್ತಲ್ಲ, ಮಳೆ ರಾಯ ಕಣ್ಣ ಕುತ್ಕೊಂಡ್ಬಿಟ್ಟವನೆ, ತ್ವಾಟೆಲ್ಲ ಒಣಗೋಯ್ತಾವೆ, ಕನ್ನಂಬಡಿ ಕಟ್ಟಿ ಬೇರೆ ತುಂಬಲಿಲ್ಲ, ನೀರ್ ಕೊಟ್ಟರೋ ಏನೋ ಗೊತ್ತಾಯ್ತಾ ಇಲ್ಲ. ಹಿಂಗೆ ಆದ್ರೆ ಕತೆ ಏನು ಅಂತ. ಅಮ್ಮ, ಟೌನ್ಶಿಪ್ ಮಾಡೋದಕ್ಕೆ ನಿಮ್ ಜಮೀನ್ ಅಳತೆ ಮಾಡಕ್ ಬಂದಿದ್ವಿ, ಎದಳಮ್ಮ. ನಮಸ್ಕಾರ ಸರ್, ಅಳತೆ ಮಾಡಕ್ ಬಂದಿದ್ರು. ಅಳತೆಯ ನಾನು ಹೇಳಿದ್ದೆ, ನಾನು ಜಮೀನ್ ಕೊಡ್ತೀನಿ ನಿಮ್ಗೆ ಅಂತ. ಹೌದು, ಕೊಟ್ಟಿದ್ಯೋ ಬಿಟ್ಟಿದ್ಯೋ ಅದ್ ನನಗ್ ಗೊತ್ತಿಲ್ಲ, ನನ್ಗೆ ಬೇಕಾಗೂ ಇಲ್ಲ. ಮೇಲಿಂದ ಆರ್ಡರ್ ಆಗದೆ ಚೈನ್ ತಗ ಬಂದಿದೀನಿ, ಅಳತೆ ಮಾಡ್ಬೇಕು, ಸೈಡ್ ಎದ್ದು ಹೋಯ್ತಾ ಇರು. ಓ, ಯಾಕೋ ಗಂಟ್ಲ ನಿಗೃಸ್ತಾ ಇದೆ, ಯಾಕೆ? ಒಂಚೂರು ರಸ ಅಂತ ಮರ್ಯಾದೆ ಕೊಟ್ಟು ನಾನು ಅದಕ್ಕೆ ಮೇಲಿಂದ ಆರ್ಡರ್ ಆಗಿದ್ದದ ಕೆಳಗಿಂದ ಆರ್ಡರ್ ಆಗಿದ್ದದ ನನಗ್ ಬೇಕಾಗಿಲ್ಲ. ನೀನ್ ನಿಂತಿರೋದು ನನ್ನ ಹೊಲದಲ್ಲಿ, ನನ್ನ ಗದ್ದೆಲಿ ಆಚೆ ಹೋಗ್ಲಿಲ್ಲ ಅಂತಂದ್ರೆ ನಿನಗ್ ಸರಿಯಾಗಿ ಮಾಡ್ತೀನಿ ಇವಾಗ. ಹೌದು, ನೀನ್ ಏನಾದ್ರೂ ಮಾತಾಡ್ಕೋ, ನಾ ಹಳೆಯಕ್ ಬಂದಿದ್ದೀನಿ, ಅಳ್ದ್ಬಿಟ್ಟು ಹೋಯ್ತಾ ಇರ್ತೀನಿ, ಸೈಡ್ ಹೋಗು. ಏನೋ ನಾನು ಏನೇ ಅಂದ್ರು ನಾನು ಹೊಲವ ಅಳ್ದೆ ಅಳ್ದಿಯಾ, ನೀನು ಅಳಿದೇ ಅಳಿತೀನಿ ಅಂತಂದ್ರೆ ನಾನು ಎಕ್ಕಡದಲ್ಲಿ ಹೊಡೆದೇ ಹೊಡಿತೀನಿ. ಹೌದು, ಹೊಡ್ದಿಯಾ ಹೊಡ್ಕೊಳಮ್ಮ, ನಾ ಹಳೆಯಕ್ ಬಂದಿದ್ದೀನಿ, ಅಳ್ದೆ ಅಳಿತೀನಿ. ಆ ಒಂದು ಆ ಎರಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ. ಮಗನೇ ಇದ್ದೆ, ನಿನ್ಗೆ ಅವಾಗ್ಲೇ ಹೇಳ್ದೆ ತಾನೆ ಬೇಡ ನನ್ನ ಹೊಲವ ಅಳಿಬೇಡ ಅಂತ. ಇವಾಗ ಅಳ್ದೆ, ನನ್ ಕೈಲಿ ತಿಂದೆ. ಹೊಡೆದೆ ಅಲ್ವಾ, ಇದೇ ಬೇಕಾಗಿತ್ತು ನನಗೆ. ಅಯ್ಯೋ ನನ್ನ ಮಗನೇ ಇದ್ದೆ, ತಿರ್ಗಾ ಮಾತಾಡ್ತಾ ಇನ್ನೊಂದೆರಡು ಹಾಕನೆ. ಏನು ಮತ್ತೆ ಹೊಡಿತೀಯಾ? ಹೊಡಿ, ಅದೆಷ್ಟು ಹೊಡಿತೀಯ ಹೊಡ್ಕೋ. ನಾನ್ ಅಳತೆ ಮಾಡಕ್ ಬಂದಾಗ ನೀನ್ ಹೊಡಿತೀಯ ಅಂತ ನನಗ್ ಗೊತ್ತು, ಅದಕ್ಕೆ ನಾನ್ ಬಂದು ನಾನೇ ಹೊಡ್ಸ್ಕೊಂಡಿರೋದು. ನೀನ್ ಹೊಡೆದಲ್ಲ, ಇದನ್ನ ಇಟ್ಕೊಂಡು FIR ಹಾಕ್ಸಿ ಕೇಸ ಮಾಡ್ಸಿ ನಿಮ್ ಬಾಯಿಗಳೆಲ್ಲ ಮುಚ್ಚಿಸ್ಬಿಟ್ಟು ಜೈಲೊಳಗೆ ಹಾಕಿಸ್ಬಿಟ್ಟು ಈ ಭೂಮಿನೆಲ್ಲ ನಮ್ ತೆಕ್ಕೆಗ್ ತಗೋತೀವಿ. ಅಯ್ಯೋ ಪಾಪಿ ನನ್ ಮಗನೇ, ಏನ್ ಮಾತಾಡ್ತಾ ಇದೀಯ ನೀನು? ಅಯ್ಯೋ, ನಾನ್ ನಿಂಗ್ ಹೊಡೆದಿದ್ದು ನಿನ್ ಮೇಲ್ ಕಾಪಕ್ಕಲ್ಲ, ನಮ್ ಭೂಮಿ ಕಿತ್ಕೊತಾ ಇದೀರ ಅನ್ನೋ ದುಃಖಕ್ಕೆ. ಆದ್ರೆ ನೀವು ಈ ತರ ಸಂಚ್ ಮಾಡಿದೀರ ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ನಿಮ್ ತಮ್ಮಯ್ಯ ಕಣ್ರಯ್ಯ, ಇದು ನಮ್ ಭೂಮಿ, ನಮಗೋಸ್ಕರ ಬಿಟ್ಬಿಡ್ರಯ್ಯ, ಕೊಡ್ತೀನಿ ಅನ್ನೋಂತ ತಗಳ್ರಯ್ಯ, ನಾವ್ ಬೇಡ ಅಂತ ಹೇಳಲ್ಲ ಕಣ್ರಯ್ಯ. ರೈತರು ಹೊಟ್ಟೆ ಉರಿಸ್ತೋರು ಇವತ್ತವರೆಗೂ ಯಾರು ಉದ್ಧಾರ ಆಗಿಲ್ಲ ಕಣ್ರಯ್ಯ, ಉದ್ಧಾರ ಆಗಿಲ್ಲ. ಅಯ್ಯೋ ದೇವ್ರೆ, ನಮ್ಮನ್ನ ನೀವೇ ಕಾಪಾಡ್ಬೇಕು. ನಮ್ ಕಾಯ್ತಲ್ಲ ತೀವ್ರ ಆಗ್ಬಿಟ್ಟದಪ್ಪ, ಲಕ್ಷ್ಮೀ ದೇವತೆ ನಮ್ನೆ ಹುಡುಕ ಬಂದ್ಬಿಟ್ಟವಳೆ ಕದೆಯಪ್ಪ. ಏನ್ ಮಗನೇ ಇಷ್ಟೊಂದ್ ಖುಷಿಯಾಗಿ ಬರ್ತಾ ಇದೆಯಲ್ಲ, ಏನ್ ಲಾಟ್ ಗಿಟ್ರಿ ಹೊಡಿತ ಹೆಂಗ್ಲಾ? ಏ ಯಪ್ಪ, ಯಾವ ಲಾಟ್ರಿನೂ ಇಲ್ಲ ಕಣಪ್ಪ, ನಮ್ ಜಮೀನ್ಗೆಲ್ಲ ಒಳ್ಳೆ ರೇಟ್ ಬಂದ್ಬಿಟ್ಟದೆ. ಏನ್ಲಾ ರೇಟು? ಏನೇನೋ ಮಾತಾಡ್ತಾ ಇದೀಲ್ಲ ಯಾಕ್ಲಾ? ಏನೇನೋ ಮಾತಾಡ್ತಾ ಇಲ್ಲ ಕಣಪ್ಪ, ಸತ್ಯನೇ ಮಾತಾಡ್ತಾ ಇದೀನಿ. ನಮ್ ಸರ್ಕಾರದವ್ರು ನಮ್ ಭೂಮಿ ಎಲ್ಲ ಅಕ್ವೈರ ಮಾಡ್ಕೊಂಡ್ಬಿಟ್ಟು 2 ಕೋಟಿ ಕೊಟ್ಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ನಮಗ್ ಕೆಲ್ಸ ಕೊಟ್ಟಾರಂತೆ ಕಣಪ್ಪ. ಓಹೋ, ನಿನ್ ಪ್ರಕಾರ ಫಲವತ್ತಾಗಿರೋ ಜಮೀನ ಸರ್ಕಾರಕ್ಕೆ ಕೊಟ್ಬಿಡಮ್ಮ ಅಂತ ಮಾಡಿದ್ಯಾ? ನಾವ್ ಒಬ್ರೇ ಕೊಡ್ತಾ ಇರೋವಪ್ಪ, ಎಷ್ಟ್ ಜನ ಕೊಟ್ಟವ್ರ ಅಲೆ ಗೊತ್ತೇ? ನಮ್ಮ ಮನೆ ಮಗ್ಲ ವೆಂಕಟೇಶಣ್ಣವ್ರು ಕೊಟ್ಬಿಟ್ಟು ಅಲೆ ಚೆಕ್ಕ ಈಸ್ಕೊಂಡು ಒಂದ್ ಮಗ ಎಂತ ಬಟ್ಟೆ ಹಾಕೊಂಡು ಓಡಾಡ್ತಾವ್ ಗೊತ್ತೇ? ಮಗನೇ, ಯಾರ ಹೆಂಗಾರ ಓಡಾಡ್ಲಿ, ಅವ್ರಿಗೆ ಅವಶ್ಯಕತೆ ಐತೇನೋ, ಅವ್ರ ಜಮೀನ ಅವ್ರು ಕೊಟ್ಟವ್ರೆ. ಅವ್ರ ಇವ್ರ ವಿಚಾರ ನಮಗ್ ಬೇಡ. ನಾನು ಉಸಿರು ಇರೋವರೆಗೂ ಒಂದ್ ಕುಂಟೆ ಜಮೀನ್ ಕಳಿಯಕ್ಕೆ ನನ್ ಬಿಡಲ್ಲ. ನೋಡ್ಲ ಮಗ, ನೀವು ಅಷ್ಟೇ, ದುಡ್ಡು ಇವತ್ ಬರ್ತದೆ, ನಾಳೆ ಹೋಯ್ತದೆ. ನಿಮ್ ಮುತ್ತಾತ ನಿಮ್ ತಾತನ್ ಗುಳ್ಸ್ಕೊಟ್ಟಿದ್ದ, ನಿಮ್ ತಾತ ನನ್ ಗುಳ್ಸ್ಕೊಟ್ಟದೆ, ನಾನು ನಿಮ್ ಗುಳ್ಸ್ಕೊಡ್ತಾ ಇದ್ದೀನಿ. ನೀವು ನಿಮ್ ಮಕ್ಕಳು ಗುಳ್ಸ್ಕೊಡಿ. ದುಡ್ಡ ಆಸೆಗೆ ಇವತ್ ಜಮೀನ್ ಕಳ್ಕೊಂಡು ನಿನ್ ಮಕ್ಕಳ ಭವಿಷ್ಯವ ಹಾಳು ಮಾಡ್ದಂಗೆ ನೀನು. ಕೋಟಿ ಕುಳ ಅಂತ ಇವತ್ತಿಲ್ಲ ನಾಳೆ ಯಾರ್ ಬೇಕಾದ್ರೂ ಅನ್ಸ್ಕೋಬಹುದು, ಆದ್ರೆ ಜಮೀನ್ದಾರರು ಅನ್ಸ್ಕೋಬೇಕಾದ್ರೆ ಅವರು ರೈತರೇ ಆಗಿರ್ಬೇಕು. ಜೈ ರೈತ, ಜೈ ರೈತ. ಆಳ್ ಮನೆ ಪನ್ನಾರಿ ಗೆಡ್ಡೆಗಳು ಗಿಡ ಇದೊಳಕ್ಕೆ ಬಿಡ್ತಾ ಇಲ್ವಲ್ಲ? ಬರ ಇಲ್ಲಿ ತೋಟದಿಂದ ಆಚೆ. ಏನ್ ಸಮಯ ತೋಟದಿಂದ ಆಚೆ ಬರ್ಬೇಕೆ? ಯಾಕೆ? ಯಾಕಂದ್ರೆ ಸರ್ಕಾರದವರು ನಿಮ್ ಜಮೀನೆಲ್ಲ ಅಕ್ವೈರ್ ಮಾಡ್ಬಿಟ್ಟವ್ರೆ. ಏನು ಅಕ್ವೈರು ಅಂತಂದ್ರೆ ನಮ್ ಜಮೀನೆಲ್ಲ ಕಿತ್ಕೊಂಡ್ಬಿಟ್ಟಿರ ಹಂಗಾದ್ರೆ ನೀವು? ಕಿತ್ಕತ್ತಲ್ಲ ಕಡೆಯಾ, ಜಮೀನ್ಗೆ 1 ಎಕರೆಗೆ 2 ಕೋಟಿ ದುಡ್ಡು ಕೊಟ್ಬಿಟ್ಟು ತಗೋತಾ ಇದೀವಿ. ಓಹೋ, 2 ಕೋಟಿ ಕೊಟ್ಟಿರೋ, ತಗೊಂಬಿಟ್ಟು ಏನ್ ಮಾಡಿರಿ ನೀವು? ಇಲ್ಲಿ ಕಾಣ್ತಾವಲ್ಲ ಸುತ್ತ ಈ ಮರಗಳನ್ನೆಲ್ಲ ಉಣ್ಸ್ಬಿಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ನಿನ್ ಮಕ್ಳಿಗೆಲ್ಲ ಕೆಲಸ ಕೊಟ್ಬಿಟ್ಟು ಅಭಿವೃದ್ಧಿ ಮಾಡ್ಬಿಡ್ತೀವಿ ಎಲ್ಲ. ಓ, ನಿಮ್ ಪ್ರಕಾರ ರೈತರು ಜೀವನ ಸರ್ವನಾಶ ಮಾಡ್ಬಿಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಡೋದ್ನೇ ಅಭಿವೃದ್ಧಿ ಅಂದರು, ಡೆವಲಪ್ಮೆಂಟ್. ಎಷ್ಟೇ ಮಾತಾಡ್ತಾ ಇರೋದು ಇದೇ ಅಭಿವೃದ್ಧಿ ಕಣ. ತಗೋ ಚೆಕ್ ತಗೊಂಡು ಹೋಯ್ತಾ ಇರೋ ತೋಟದಿಂದ ಆಚೆ. ಓ, ಚೆಕ್ಕು ಅದೇ ರೆಡಿ ಮಾಡ್ಕೊಂಡೆ ಬಂದಿದ್ದೀರೋ? ಚೆಕ್ಕ ತಗತೀನಿ, ಇಲ್ಲ ಅಂತಲ್ಲ. ಈ ಬಿಲ್ಡಿಂಗ್ ಗಳೆಲ್ಲ ದೊಡ್ಡದಾಗಿ ಕಟ್ಟಾದ್ಮೇಲೆ ನಮ್ಮ ಮಕ್ಳುಗಳು ಒಳ್ಳೆ ಸೆಕ್ಯೂರಿಟಿ ಕೆಲಸನು ಕೊಡ್ತಿದ್ದೀರಿ ಅಂತ ಅನ್ಕೊಂಬಿಡೋಣ. ಅದಾದ್ಮೇಲೆ ಹೊಟ್ಟೆಗೆ ಈ ಚೆಕ್ ನೇ ತಿಂದಿರೋ, ಇಲ್ಲ ಬಿಲ್ಡಿಂಗ್ ನೇ ತಿಂದಿರೋ, ಇಲ್ಲ ಸಿಮೆಂಟ್ ತಿಂದಿರೋ, ಇಲ್ಲ ಕಬ್ಬಣ ತಿಂದಿರೋ, ಇಲ್ಲ ಮಳ್ ತಿಂದಿರೋ? ಅನ್ನನೇ ಕಡೆ ತಿನ್ನೋದು ಅಲ್ವಾ ಸರ್? ಎಷ್ಟೇ ದುಡ್ಡಿದ್ರು ಎಷ್ಟೇ ಬಿಲ್ಡಿಂಗ್ ಇದ್ರು ಹೊಟ್ಟೆಗೆ ಅನ್ನನೇ ತಿನ್ಬೇಕು ಅಲ್ವಾ ಸರ್? ನೀವೆಲ್ಲ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನಮ್ ಜಮೀನ ಕಿತ್ಕೊಂಡ್ಬಿಟ್ರೆ ಆ ಅನ್ನನ ಎಲ್ಲಿಂದ ಸರ್ ಬೆಳೆಯೋದು? ಕಾಪಾಡ್ಬೇಕಾಗಿರೋ ನೀವೇ ನಮ್ಮೊಂದ್ ಕಾಡಿದ್ರೆ ಯಾರನ್ನ ಕೇಳೋಣ ಸರ್? ಎಷ್ಟೋ ಬರಡು ಭೂಮಿಗಳು ಇದಾವೆ ಸರ್, ಅದನ್ನ ತಗೊಂಡು ದಯವಿಟ್ಟು ಈ ಫಲವತ್ತಾದ ಮಣ್ಣನ್ನ ನಮ್ಗೆ ಅಂತ ಉಳಿಸ್ಕೊಡಿ ಸರ್. ಜೈ ರೈತ, ಜೈ ರೈತ, ಜೈ ಜೈ ರೈತ.
ಅಯ್ಯೋ ಬೆಂಗಳೂರಿಂದ ಬಸ್ ಒಳಗೆ ಊರಿಗೆ ಬರೋಷ್ಟೊಳಗೆ ಸಾಕಾಗೋಯ್ತಪ್ಪ. ನನ್ ಮಗ ಪ್ರೈವೇಟ್ ಜೆಟ್ ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂತಂದ. ನಾನೇ ಶಿವಶಕ್ತಿ ಬಸ್ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದ್ಬಿಟ್ಟು ಬಂದೆ. ಇವತ್ತೊಂದು ಹಳ್ಳಿ ಮನೆನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ. ನಮಸ್ತೆ ಮೇಡಮ್, ಇದೇ ನಮ್ಮ ಮನೆ. ಅಯ್ಯೋ ತುಂಬಾ ಹಳೆ ಮನೆನಪ್ಪ ಇದು. ನಮ್ದು ಹೊಸ್ದಾಗ್ ಕಟ್ಸಿದ್ವಿ ಮನೆ, ಡೂಪ್ಲೆಕ್ಸ್. ಅಯ್ಯೋ ಇದೇನು ಟಿವಿನ ಡಬ್ಬನ? ನಮ್ಮ ಮನೇಲಿ ಇಷ್ಟ ಅಗ್ಲದಿದೆ ಟಿವಿ. ಅಯ್ಯೋ ಫ್ರಿಡ್ಜ್ ಏನಪ್ಪ ಸೆಕೆಂಡ್ ಹ್ಯಾಂಡ್ ಇದ್ದಂಗಿದೆ. ನಮ್ದು ಹೊಸದು ಡಬಲ್ ಡೋರ್ದು. ಅಯ್ಯೋ ಏನಪ್ಪ ಹಾಸಿಗೆ ಮಂಚ ಇಷ್ಟೊಂದು ಹಾರ್ಡ್ ಆಗಿದೆ. ನಮ್ದು ಕಿಂಗ್ ಸೈಜ್ ಮಂಚ ಇಷ್ಟ ಅಗಲ ಇದೆ. ನಿನ್ಗೆ ಯಾರು ದೊಡ್ಡ ದೊಡ್ಡವ್ರ ಫ್ರೆಂಡ್ಸ್ ಇಲ್ವಾ? ಆತರ ಯಾರು ಇಲ್ಲ ಮೇಡಮ್. ನನ್ ಮಗನ್ ಫ್ರೆಂಡು MLA ಮಗ. ಏನಾದ್ರೂ ಲೋನು ಸಾಲ ಕಂತನ್ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಹೇಳಿ, ಒಂದೇ ಫೋನ್ ಕಾಲ್ ಅಲ್ಲಿ ಸೆಟಲ್ಮೆಂಟ್ ಮಾಡಿಸ್ಬಿಡ್ತಾನೆ. ಅಯ್ಯೋ ಮೇಡಮ್, ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಓ ಚೆನ್ನಾಗಿದೆ ಚೆನ್ನಾಗಿದೆ, ಒಳ್ಳೆ ವಿಷಯ ಹೇಳಿದ್ರಿ ನೀವು. ಹೆಸ್ರೇನ್ ಹೇಳಿದ್ರಿ? ಓಲ್ಕಾ ಅಲ್ವಾ? ನನ್ ಮಗಂಗೂ ಹೇಳ್ತೀನಿ, ಆ MLA ಮಗನಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮಂತವ್ರು ಇರ್ಬೇಕಂಟಿ, 4 ಮನೆ ಬೇಗ ಉದ್ದಾರ ಆಯ್ತವೆ.